ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಕ್ಕಳು ಹಾಲಿಡೇಸ್ ಬಂದಾಗಿಂದ ಎಲ್ಲೂ ಹೋಗ್ಲಿಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಖುಷಿಯಾಗಿದೆ. ಹೊರಗಡೆ ಹೋಗೋದಂದ್ರೆ ಏನು ಖುಷಿನ. ಹೋಗ್ಬೇಕಾದ್ರೇನೆ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಗಾಳಿ ಇರಲಿಲ್ಲ, ಟೈರಲ್ಲಿ ಗಾಳಿ ಎಲ್ಲ ತುಂಬಿಸ್ಕೊಂಡು ಬಿಟ್ರಿ. ನಾವು ಧಮ್ಸಂದ್ರ ಕ್ರಾಸ್ ಬಂತು. ಧಮ್ಸಂದ್ರ ಕ್ರಾಸ್ ಇದು, ಅಲ್ಲಿಂದ ಹೋಗ್ಬೇಕು. ಕಗ್ಲಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾವು. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ನಮ್ಮ ಜೊತೆ ಅಂಬರೀಷ್ ಅಣ್ಣವರು ಕೂಡ ಬಂದ್ರು. ಅವ್ರ ಜೊತೆ ಹೋದ್ರಿ. ಇಲ್ಲಿ ಕೆರೆ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಕೆರೆ ಸೆಂಟ್ರಲ್ಲಿ ರೋಡು ತುಂಬಾ ಚೆನ್ನಾಗಿತ್ತು. ಅಲ್ಲಿಂದು ವ್ಯೂ ಎಲ್ಲ, ಪರಿಸರ ಎಲ್ಲ ತುಂಬಾ ಗ್ರೀನ್ ಆಗಿ ಎಲ್ಲ ಓಡಾಡ್ಕೊಂಡು ಬಂದ್ರಿ. ಅಂತೂ ಇಂತೂ ದೇವಸ್ಥಾನಕ್ಕೆ ಚೆನ್ನಾಗಿತ್ತು. ಪಾರ್ಕಿಂಗ್ ಕೂಡ ಚೆನ್ನಾಗೇ ಇದೆ. ಅಲ್ಲಿ ಕಾರ್ ಪಾರ್ಕಿಂಗು, ಟೂ ವೀಲರ್ ಪಾರ್ಕಿಂಗು ಜಾಸ್ತಿನೇ ಇದೆ. ಆದ್ರೆ ಪೇ ಮಾಡಬೇಕು. ಪೇ ಮಾಡಿದ್ರು ಪರವಾಗಿಲ್ಲ. ಅಲ್ಲಿ ಕುದುರೆಗೆಲ್ಲ ಹುಲ್ ಕೊಡ್ತಾ ಇದ್ರು. 3-4 ಕುದುರೆ ಇದೆ. ಎಲ್ಲ ಫುಲ್ಲು ವೈಟ್ ಇದೆ, ತುಂಬಾ ಚೆನ್ನಾಗಿತ್ತು. ಮತ್ತೆ ಈ ಕಡೆ ಒಂದು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ. ಮತ್ತೆ ನೋಡ್ರಿ, ನನ್ನ ಮಗಳು ಇನ್ನೊಬ್ಬ ಮಗಳಿಗೆ ಬೊಟ್ಟಿಡ್ತಾ ಇದ್ದಾಳೆ. ಲೈನ್ ಅಲ್ಲಿ ಎಲ್ಲರೂ ಹೋದ್ರಿ. ಅಲ್ಲಿ ಕಾಲ್ ತೊಳ್ಕೊಂಡ್ವಿ. ಆದ್ರೇನು ಇಲ್ಲಿ ನೀರ್ ಇಟ್ಟಿದ್ದಾರೆ. ಇನ್ ಯಾರ್ಯಾರು ತೊಳ್ದಿ ಬಂದಿರ್ತಾರೋ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ, ನಾನು ಲಾಸ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡು. ಇಲ್ಲಿ ಎಲ್ಲಾ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಗಣೇಶ, ಈಶ್ವರ, ಗಣೇಶ, ಮಣಿಕಂಠ ಮತ್ತೆ ಎಲ್ಲಾ ದೇವ್ರನ್ನ ಈ ಕಡೆ ಲೈನ್ ಆಗಿ. ಈ ಒಂದ್ ಸೈಡ್ ಮಾತ್ರ ಆಂಜನೇಯನ ತುಂಬಾ ಚೆನ್ನಾಗಿದೆ. ಅದಂತೂ ಸಖತ್ತಾಗಿದೆ. ಆಂಜನೇಯ ಸ್ವಾಮಿ ದೇವರು ದೊಡ್ಡದಂದ್ರೆ ದೊಡ್ಡದಾಗಿದೆ. ಮತ್ತೆ ಇದು ಯಾರಿದು ನನ್ಗೂ ಗೊತ್ತಾಗ್ಲಿಲ್ಲ ಯಾರಂತ. ಗೊತ್ತಾದ್ರೆ ನೀವು ಕಮೆಂಟ್ ಮಾಡಿ. ಇದು ವೆಂಕಟರಮಣ ಸ್ವಾಮಿ, ಪದ್ಮಾವತಿ, ಮತ್ತೆ ಇದು ಈಶ್ವರ, ಇದು ಪಾರ್ವತಿ, ಮತ್ತೆ ಇದು ನವಗ್ರಹಗಳು ಅಂತ, ಗುರುಗ್ರಹಗಳು ಅಂತಾರೆ ನೋಡ್ರಿ. 9 ಇದೆ, 9 ನವಗ್ರಹಗಳು ಇದೆ. ಮತ್ತೆ ಇದನ್ನೇ ಹೇಳಿದ್ದು ಆಂಜನೇಯ ಸ್ವಾಮಿ ದೇವರು ಅಂತ. ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿತ್ತು. ಮತ್ತೆ ನನ್ನ ತಾತ ಹಾಡಾಡ್ತಾ ಇದ್ರು, ತುಂಬಾ ಚೆನ್ನಾಗಿತ್ತು. ಮತ್ತೆ ಹಿಂಗೆ ಬರ್ಬೇಕಾದ್ರೆ ಪ್ರಸಾದ ಕೊಡ್ತಾ ಇದ್ರು. ಪ್ರಸಾದ ಅಂತೂ ಸಖತ್ತಾಗಿತ್ತು ಟೇಸ್ಟ್. ಬಿಸಿ ಆದವರು ಬೇಕಾದ್ರೆ ಚಿಕ್ಕದೊಂದು ಪ್ಲೇಟ್ ಇಟ್ಟಿದ್ದಾರೆ, ಅದ್ರಲ್ಲಿ ತಿನ್ಬೋದು. ಮತ್ತೆ ತೊಳೆದು ಅಲ್ಲೇ ಇಟ್ಬಿಡ್ಬೇಕು ಇನ್ನೊಬ್ರು ತಿನ್ನೋದಕ್ಕೆ. ಇಲ್ಲಿ ಊಟ ತಿನ್ನೋದಕ್ಕೆ ಹೋಗೋದಕ್ಕೆ ಊಟ ಕೂಡ ಕೊಡ್ತಾ ಇದಾರೆ. ಇಲ್ಲಿ ಪ್ರಸಾದ ಕೈಯೆಲ್ಲ ತೊಳ್ಕೊಂಡು ಮತ್ತೆ ಒಳಗಡೆ ಹೋದ್ವಿ ನಾವುನು. ತುಂಬಾ ದೊಡ್ಡದಾಗೆ ಇದೆ, ಚೆನ್ನಾಗಿದೆ. ಅನ್ನನೂ ಸಾಂಬಾರ್ ಕೊಡ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ತರಕಾರಿ ಅನ್ನ ಎಲ್ಲ ನೋಡ್ರಿ, ನನ್ಗಿಂತ ಮುಂಚೆನೆ ಇದಾರೆ ಅವರೆಲ್ಲನೂ. ಊಟ ಎಲ್ಲ ಹಾಕ್ಸ್ಕೊಂಡು ಒಂದ್ ಕಡೆ ಅನ್ನ, ಒಂದ್ ಕಡೆ ಸಾಂಬಾರು ಚೆನ್ನಾಗಿತ್ತು. ನಾನು ಹಾಕ್ಸ್ಕೊಂಬಂದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಈಚೆ ಕೆತ್ತಿರೋಂಥ ದೇವರುಗಳು. ಅದಕ್ಕಿನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ ಅನ್ಕೊಂತೀನಿ. ಇನ್ನೂ ಆ ಕಡೆ ದೇವಸ್ಥಾನ ಕಟ್ಟೋ ಇದ್ರಲ್ಲಿದ್ದಾರೆ. ಮತ್ತೆ ಇಲ್ಲಿನೂ ಅಷ್ಟೇ, ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದಾರಂತೆ. ಆ ಕಡೆ ಇರೋದು ಇನ್ನೂ ಮಾಡಿಲ್ಲ. ಅಲ್ಲಿ ಒಂದು ಮರ ಇತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಫೋಟೋಸ್ ಎಲ್ಲ ಹಿಡ್ಕೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು. ಮಕ್ಕಳು ಸ್ವಲ್ಪ ಖುಷಿ ಪಟ್ರು. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಮಳೆ ಬರುತ್ತೆ ಅನ್ನಿಸ್ತದೆ. ನಮ್ಮ ಯಜಮಾನ್ರು ಸಾಕು ಬನ್ರಿ ಹೋಗೋಣ ಅಂತ ಕರೆಯಕ್ ಬಂದಿದ್ದಾರೆ ನೋಡಿ. ಮತ್ತೆ ಆಚೆನೂ ಅಷ್ಟೇ ಒಳ್ಳೆ ಸಂತೆ ತರ ಇದೆ. ಮರದ ಕೆಳಗಡೆ ಆಲದ ಮರ ದೊಡ್ಡದಾಗಿದೆ, ಅದನ್ನು ಚೆನ್ನಾಗಿತ್ತು. ಮತ್ತೆ ಬೋಂಡ ಬಜ್ಜಿ ಎಲ್ಲ ಈಸ್ಕೊಂಡು ತಿಂದ್ರು ಹುಡುಗರು. ಮತ್ತೆ ನಾನು ಬೋಂಡ ಎಲ್ಲ ಬೇಡ, ಎಣ್ಣೆ ಐಟಮ್ ಅಂದ್ಬಿಟ್ಟು ಜೋಳನು ಕಡಲೆಕಾಯಿ ತಗೊಂಡೆ. ಮಳೆ ಶುರು ಆಯ್ತು ನೋಡಿ. ಎಲ್ಲ ಕಡಲೆಕಾಯಿ ಎಲ್ಲ ತಗೊಂಡು ಮತ್ತೆ ವಾಪಸ್ ಬಂದ್ವಿ. ಇವ್ರಿಗೆ ಇಷ್ಟನೇ ಇರ್ಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಓಡಾಡೋಣ ಅಂತ. ಕುದುರೆ ಎಲ್ಲ ಇತ್ತಲ್ಲ ನೋಡಕ್ಕೆ. ಇಲ್ಲ ಬೇಡ ಮಳೆ ಬರುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಡೇ ಸೂಪರ್ ಆಗಿತ್ತು.